ನಮಸ್ಕಾರ ವೀಕ್ಷಕರೇ, ತಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ವಾಹಿನಿಗೆ ಆದರದ ಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಇವತ್ತಿನ ವಿಡಿಯೋದಲ್ಲಿ ಶತ್ರು ಸಂಹಾರದ ಬಗ್ಗೆ ಅಥವಾ ಶತ್ರು ಕಾಟಕ್ಕೆ ಪರಿಹಾರ ಏನು ಅನ್ನೋದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ ವೀಕ್ಷಕರೇ. ನೋಡಿ, ನೀವು ಸಾಮಾನ್ಯವಾಗಿ ಶತ್ರುಗಳ ಒಂದು ಕಾಟ ಏನಿದೆ ಆ ಕಾಟದಿಂದಾಗಿ ಕುಂತಲ್ಲೂ ನಿಂತಲ್ಲೂ ಕಿರಿಕಿರಿಯನ್ನು ಅನುಭವಿಸ್ತಾ ಇರ್ತೀರ. ಏನೇ ಕೆಲಸಕ್ಕೆ ಕೈ ಹಾಕಿದ್ರೂ ಅವರು ನಿಮಗೆ ಆ ಕೆಲಸದಲ್ಲಿ ಏಳಿಗೆ ಆಗೋದಕ್ಕೆ ಬಿಡೋದೇ ಇಲ್ಲ. ಮಾಟ ಮಂತ್ರಗಳನ್ನು ಮಾಡಿಸೋವಂಥದ್ದು, ಮಡಿಕೆ ಕುಡಿಕೆಗಳನ್ನು ತಂದು ಹಾಕುವಂಥದ್ದು, ಹೀಗೆ ಹೊಟ್ಟೆ ಕಿಚ್ಚು ಪಡುವಂಥದ್ದು ಎರಡ ಸಾಕಷ್ಟು ರೀತಿಯಲ್ಲಿ ನಿಮ್ಮ ಏಳಿಗೆಯನ್ನು ಸಹಿಸದೆ ನಿಮಗೆ ಒಂದು ಕೇಡನ್ನು ಬಯಸ್ತಾ ಇರ್ತಾರೆ. ಪಾಪ ನೀವು ಎಲ್ಲೋ ಕಷ್ಟಪಟ್ಟು ಸಾಲ ಸೋಲವನ್ನು ಮಾಡಿ ಒಂದು ಹಣವನ್ನು ಸಂಗ್ರಹಣೆ ಮಾಡಿ ಅಂಗಡಿನೋ ಮುಂಗಟ್ಟೋ ಹಾಕ್ಕೊಂಡು ವ್ಯಾಪಾರ ಮಾಡ್ತಾ ಇರಬಹುದು, ಅಥವಾ ಭೂಮಿಯನ್ನು ಖರೀದಿ ಮಾಡ್ತಾ ಇರಬಹುದು, ಮನೆಯನ್ನು ಸೈಟನ್ನು ನೀವು ಖರೀದಿ ಮಾಡ್ತಾ ಇರೋವಂಥದ್ದು, ಕಾರುಗಳನ್ನು ಬೈಕುಗಳನ್ನು ಚಿನ್ನ ಒಡವೆಗಳನ್ನು ಖರೀದಿ ಮಾಡೋದು, ಒಟ್ಟಾರೆಯಾಗಿ ನೀವು ಒಂದು ಪಿನ್ನನ್ನು ಸಹ ಖರೀದಿ ಮಾಡಿದ್ರೂ ನಿಮ್ಮ ಒಂದು ಶತ್ರುಗಳಿಗೆ ಆಗ್ತಾ ಇರೋದಿಲ್ಲ. ನಿಮ್ಮ ಏಳಿಗೆಯನ್ನು ಅವರು ಸಹಿಸೋದೇ ಇಲ್ಲ. ಇಂಥದಕ್ಕೆ ಏನು ಪರಿಹಾರ, ಶತ್ರು ಬಾಧೆಯಿಂದ ತಪ್ಪಿಸಿಕೊಳ್ಳೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀವಿ ವೀಕ್ಷಕರೇ. ಈ ಒಂದು ಸರಳವಾದ ತಂತ್ರದಿಂದ ನಿಮಗೆ ಶತ್ರು ಕಾಟದಿಂದ ಶತ್ರು ಬಾಧೆಯಿಂದ ನೆಮ್ಮದಿ ಸಿಗುತ್ತೆ. ಈ ಒಂದು ತಂತ್ರವನ್ನು ಮಾಡೋದಕ್ಕೆ ನಿಮಗೆ ನಿಂಬೆಹಣ್ಣು ಬೇಕಾಗುತ್ತೆ. ನಂತರ 3 ಮೊಳೆಗಳು ಬೇಕಾಗುತ್ತೆ ವೀಕ್ಷಕರೇ. ಯಾವತ್ತೂ ಈ ತಂತ್ರವನ್ನು ಮಾಡಬೇಕು ಅಂತ ಕೇಳೋದಾದರೆ ಬುಧವಾರದ ಸಂಜೆ ಅಥವಾ ಗುರುವಾರ ಬೆಳಿಗ್ಗೆ ಎಂದು ಈ ಒಂದು ತಂತ್ರವನ್ನು ಮಾಡಿ ನೋಡಿ. ಮೊದಲಿಗೆ ಒಂದು ಲಿಂಬೆ ಹಣ್ಣನ್ನು ತೆಗೆದುಕೊಳ್ಳಿ. ಅದರ ಮೇಲೆ ನಿಮ್ಮ ಶತ್ರುವಿನ ಹೆಸರನ್ನು ಬರಿಬೇಕಾಗುತ್ತೆ. ನಂತರ ಒಂದು ಗೊಂಬೆ ಆಕಾರದ ಚಿತ್ರವನ್ನು ನೀವು ಅದರ ಮೇಲೆ ಬರಿಬೇಕಾಗುತ್ತೆ ವೀಕ್ಷಕರೇ. ಬರೆದ ನಂತರ ಏನು ಮಾಡಬೇಕು ಅಂದರೆ ನಿಂಬೆ ಹಣ್ಣಿನ ತಲೆಯ ಮೇಲೆ ಒಂದು ಮೊಳೆಯನ್ನು ಹೊಡಿಬೇಕಾಗುತ್ತೆ. ನಂತರ ಹೀಗೆ ನಾವು ಹೇಗೆ ತೋರಿಸ್ತಿದ್ದೀವೋ ಹಾಗೆ ವಿರುದ್ಧ ದಿಕ್ಕಿನಲ್ಲಿ ಇಂಟು ಮಾರ್ಕಿನ ರೀತಿ ಆ ಕಡೆಗೊಂದು ಈ ಕಡೆಗೊಂದು ಮೊಳೆಯನ್ನು ಚುಚ್ಚಬೇಕಾಗುತ್ತೆ ವೀಕ್ಷಕರೇ. ಜೊತೆಗೆ ನಾವು ಹೇಳಿಕೊಡುವಂತಹ ಪರಮ ಪವಿತ್ರವಾದಂತಹ ಜೊತೆಗೆ ಬಹಳನೇ ಶಕ್ತಿಶಾಲಿಯಾದಂತಹ ಈ ಮಂತ್ರವನ್ನು ಹೇಳಬೇಕಾಗುತ್ತೆ. ಈ ಒಂದು ಮಂತ್ರವನ್ನು ನೀವು ಮೊಳೆಯನ್ನು ಚುಚ್ಚುವಾಗ ಹೇಳಬೇಕು. ಮಂತ್ರ ಹೀಗಿದೆ: ಓಂ ನಮೋ ಭದ್ರಕಾಳಿ ದೇಹವದ ವಶಂ ಕಾರ್ಯಸಿದ್ಧಿ ಕುರು ಕುರು ಸ್ವಾಹ. ಮತ್ತೊಮ್ಮೆ ಹೇಳುತ್ತೇನೆ: ಓಂ ನಮೋ ಭದ್ರಕಾಳಿ ದೇಹವದ ವಶಂ ಕಾರ್ಯಸಿದ್ಧಿ ಕುರು ಕುರು ಸ್ವಾಹ ಅಂತ. ಹೀಗೆ ಮಾಡಿದ ನಂತರ ಮತ್ತೇನು ಮಾಡಬೇಕು ಅಂತ ಕೇಳಿದ್ರೆ ನಿಮ್ಮ ಶತ್ರು ಓಡಾಡುವಂಥ ಜಾಗದಲ್ಲಿ, ಅಂದರೆ ಅವರ ಮನೆಯ ಮುಂದೆ ಆಗಿರಬಹುದು, ಅವರು ಎಲ್ಲಿ ಓಡಾಡ್ತಾರೋ ಅವ್ರದ್ದೇನಾದರೂ ಹೊಲ ಗದ್ದೆ ತೋಟ ಇದ್ದರೆ ಅಥವಾ ಒಂದು ಅಂಗಡಿ ಮುಂಗಟ್ಟು ಇದ್ದರೆ, ಒಟ್ಟಾರೆಯಾಗಿ ಅವರು ಎಲ್ಲಿ ಓಡಾಡ್ತಾರೋ ಆ ಒಂದು ಜಾಗದಲ್ಲಿ ಈ ಮೊಳೆ ಚುಚ್ಚಿರುವಂತಹ ನಿಂಬೆಹಣ್ಣನ್ನು ಬೀಸಾಡಿ ತಿರುಗಿ ನೋಡದೆ ಬರಬೇಕಾಗತ್ತೆ ವೀಕ್ಷಕರೇ. ಕೇವಲ ಇಷ್ಟು ಮಾಡಿ ನೋಡಿ ವೀಕ್ಷಕರೇ, ನೀವು ಈ ತಂತ್ರವನ್ನು ಮಾಡಿದ ಮರು ಗಳಿಗೆಯಿಂದನೇ ನಿಮ್ಮ ಶತ್ರು ನಿಮ್ಮ ತಂಟೆಗೆ ಬರೋಕೆ ತುಂಬಾ ಭಯ ಪಡ್ತಾರೆ. ವೀಕ್ಷಕರೇ, ನಿಮ್ಮಲ್ಲಿ ಮತ್ತೊಂದು ಮನವಿ ನೋಡಿ. ಶತ್ರು ಸಂಹಾರ ಅಂದರೆ ನೀವೆಲ್ಲ ತಿಳ್ಕೊಳ್ಳೋ ಹಾಗೆ ಕೊಲೆ ಅಥವಾ ಮರಣವೇ ಅಲ್ಲ. ಸಂಹಾರ ಅಂದರೆ ನಾಶವಾಗೋದು. ನಿಮ್ಮ ಹಾಗೂ ನಿಮ್ಮ ಶತ್ರುವಿನ ನಡುವೆ ಇರುವಂಥ ಶತ್ರುತ್ವ ನಾಶವಾಗಲಿ ಅನ್ನೋದಷ್ಟೇ ಶತ್ರು ಸಂಹಾರ ಆಗಿರುತ್ತೆ. ಹಾಗಾಗಿ ಈ ಒಂದು ತಂತ್ರವನ್ನು ಮಾಡುವಾಗ ನೀವು ನಿಮ್ಮ ಶತ್ರುಗೂ ನಿಮಗೂ ಇರುವಂಥ ಒಂದು ಶತ್ರುತ್ವ ನಾಶವಾಗಲಿ, ಮಿತ್ರತ್ವ ಬೆಳೆಯಲಿ, ಅವರೂ ಕೂಡ ಚೆನ್ನಾಗಿರಲಿ ಅಂತ ಭಾವಿಸಬೇಕಾಗತ್ತೆ. ಒಳ್ಳೆಯ ಕೆಲಸಕ್ಕೆ ಮಾತ್ರವೇ ಈ ಒಂದು ವಶೀಕರಣವನ್ನು ಮಾಡಿ ಅಂತ ಹೇಳ್ತಾ, ನೀವೇನಾದರೂ ಬಹಳ ತೊಂದರೆಯಲ್ಲಿ ಸಿಲುಕಿಕೊಂಡಿದ್ದರೆ, ತುಂಬಾ ದೊಡ್ಡ ಸಮಸ್ಯೆಗಳಿಂದ ಸಿಲುಕಿಕೊಂಡು ಒದ್ದಾಡ್ತಾ ಇದ್ದರೆ, ಶತ್ರು ಬಾಧೆಯಾಗಿರಬಹುದು ಅಥವಾ ಇನ್ಯಾವುದೇ ಸಮಸ್ಯೆಗಳಾಗಿರಬಹುದು,
ಆದ್ದರಿಂದ ಬಳಲ್ತಾ ಇದ್ದರೆ ಕೇರಳದ ತಾಂತ್ರಿಕರು ಹಾಗೂ ಮಾಂತ್ರಿಕರು ಬಹಳಷ್ಟು ಸಿದ್ಧಿ ಮತ್ತು ಸಾಧನೆಗಳನ್ನು ಪಡೆದುಕೊಂಡಿರುವಂಥ ಗುರೂಜಿಯವರನ್ನು ನೇರವಾಗಿ ನೀವು ಸಂಪರ್ಕಿಸಬಹುದು ವೀಕ್ಷಕರೇ. ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ವೀಕ್ಷಕರೇ. ಯಾರೆಲ್ಲ ಶತ್ರು ಕಾಟದಿಂದ ಬಳಲ್ತಾ ಇದ್ದೀರೋ ಅಂಥವ್ರಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ವೀಕ್ಷಕರೇ.